ಹೊಳಲ್ಕೆರೆ ತಾಲೂಕು ಅರೇಹಳ್ಳಿ ಗ್ರಾಮದ NH369 ಕಾಮಗಾರಿಯು ಸತತ 3 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿ ವೇಳೆ ಸೇತುವೆ ಮುಚ್ಚಲಾಗಿದೆ. ಮಳೆಗಾಲದಲ್ಲಿ ಮಳೆ ಬಂದಾಗ 60 ಹಳ್ಳಿಗಳ ನೀರು ಹರಿದು ಹೋಗುವ ಹಳ್ಳ ಮುಚ್ಚಲಾಗಿದೆ. ಶಿವಮೊಗ್ಗ ಹಾಗೂ ಚಿತ್ರದುರ್ಗ ನಡುವೆ ರೈಲ್ವೆ ಗೇಟ್ ಇದ್ದು, ಸಾವಿರಾರು ಜನ ನಿತ್ಯ ಸಂಚಾರ ಮಾಡುತ್ತಿದ್ದು, ದಿನನಿತ್ಯ ಅಪಘಾತ ಹೊಂದುತ್ತಿದ್ದಾರೆ. ಈ ಕಾಮಗಾರಿಯನ್ನು ಶೀಘ್ರ ಸರಿಪಡಿಸಬೇಕು, ಇಲ್ಲದಿದ್ದರೆ ರಸ್ತೆ ಬಂದ್ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ನಾಗರಾಜ್ ಹದಡಿ, ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇಲ್ಲಿ ನಿನ್ನೆ 20 ಜನ ಬೈಕಲ್ಲಿ ಬಿದ್ದಿದ್ದಾರೆ. ಯಾಕಂದ್ರೆ ಈ ಕಡೆ ಸೈಡ್ ಅಲ್ಲಿ ಬಸ್ಸು ಲಾರಿಗಳು ವೆಹಿಕಲ್ ಬಂದಾಗ ಆ ಕಡೆ ಇಳಿಬೇಕು, ಅಲ್ಲಿ ಗುಂಡಿ ಇದೆ, ಗುಂಡಿ ಕಾಣಲ್ಲ ಬೈಕ್ನವರಿಗೆ. ಈ ಹಳ್ಳಿ ಜನ ನಿನ್ನೆ ಪಾಪ ನಮ್ಮ ಗುಂಡಿ ಮೂಡಿದ್ರು 1.5 ವರ್ಷದ ಮಗು ನೀರಲ್ಲಿ ಬಿದ್ದು ಬಹಳ ಅಪಾಯ ಆಗಿದೆ. ಈಗ ಹಾಸ್ಪಿಟ್ಲ್ ಅದಾರೆ, ಆಲ್ರೆಡಿ ಶಿವಮೊಗ್ಗದಲ್ಲಿ ಹಾಸ್ಪಿಟಲ್ ಅಲ್ಲಿ ಇದಾರೆ, ನಿನ್ನೆ ಬಿದ್ದು. ಅದರಿಂದ ಈ ತಕ್ಷಣ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಇದನ್ನ ತಕ್ಷಣ ಸಮಸ್ಯೆನ ಬಗೆಹರಿಸ್ತಾ ಇದ್ರೆ ನಾವು ಇಲ್ಲಿ ಹೈವೇನ ಬಂದ್ ಮಾಡ್ತೀವಿ, ತಕ್ಷಣ ಬಂದ್ ಮಾಡ್ತೀವಿ. ಇಲ್ಲಿ ಯಾಕೆ ಇಷ್ಟೊತ್ತಿ ಬಂದ್ ಮಾಡ್ತಾ ಇದ್ವಿ, ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಇದು ಬಹಳ ಸಮಸ್ಯೆ ಆಗುತ್ತೆ ಅನ್ನೋದು ದೃಷ್ಟಿಯಿಂದ ನಾವು ಬಂದ್ ಮಾಡಿಲ್ಲ. ನಾವು ಇವತ್ತು ನೋಡ್ತೀವಿ, ನಾಳೆ ಇದಕ್ಕೆ ಪರಿಹಾರ ಒದಗಿಸಲಿಲ್ಲ ಅಂದ್ರೆ ನಾಳೆ ನಾವು ಹೈವೇ ರೋಡನ್ನ ಬಂದ್ ಮಾಡಿ ಅಷ್ಟು ಈ ಭಾಗದ ಜನ ಎಲ್ಲ ಬಂದ್ ಮಾಡ್ತಾರೆ. ವರ್ಷದಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ತ್ವರಿತಗತಿಯಾಗಿ ಆಗಿಲ್ಲ. ಇಲ್ಲಿ ಸುಮಾರು ಟ್ರೈನ್ಗಳು ಅರ್ಧ ಗಂಟೆಗೆ ಒಂದು ಟ್ರೈನ್ ಬರುತ್ತೆ, ಒಂದೊಂದು 20 ನಿಮಿಷ 25 ನಿಮಿಷ ತನಕ ಟ್ರೈನ್ ಗೇಟ್ ಹಾಕುತ್ತೆ. ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ. ಇದರಿಂದ ಇದನ್ನ ಆದಷ್ಟು ಬೇಗ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ತುಂಬಾ ಜನಕ್ಕೆ ತುಂಬಾ ತೊಂದರೆ ಆಗ್ತದೆ. ಇಲ್ಲಿ ಅಫಿಷಿಯಲ್ಗಳಿಗಂತೂ ಪಾಪ ಅವರು ಟೈಮ್ ಸರಿಯಾಗಿ ಡ್ಯೂಟಿಗೆ ಹೋಗಕ್ಕಾಗ್ತಿಲ್ಲ, ಮಕ್ಕಳುಗಳು ಸ್ಕೂಲಿಗೆ ಹೋಗೋ ಟೈಮಿಗೆ ಹೋಗಕ್ಕಾಗ್ತಿಲ್ಲ. ಅದರಿಂದ ಇದನ್ನ ತುರ್ತು ಕ್ರಮ ಕೈಗೊಳ್ಬೇಕಂತೇಳಿ ಕೇಳ್ಕೊಳ್ತೀವಿ. ಸ್ವಾಮಿ ಅಂತ ಹೇಳಿ ಶಿವಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಒಂದು ಗುಂಡಿಮಡು ಗೊಲ್ರಟ್ಟಿ. ಇಲ್ಲಿ ಚಿತ್ರದುರ್ಗ ಮತ್ತೆ ಶಿವಮೊಗ್ಗ ಮಧ್ಯೆ ನ್ಯಾಷನಲ್ ಹೈವೇ ಇದೆಯಲ್ಲ, ಇದರಿಂದ ಈಗ 2 ವರ್ಷದಿಂದ ಹೈವೇ ಫ್ಲೈಓವರ್ ಕನ್ಸ್ಟ್ರಕ್ಷನ್ ನಡೀತಾ ಇರ್ಬೇಕಾದ್ರೆ ಈಗ ಕನ್ಸ್ಟ್ರಕ್ಷನ್ ನಿಂತೋಗಿದೆ, ತುಂಬಾ ದಿವಸದಿಂದ ನಿಂತೋಗಿದೆ. ಇಲ್ಲಿ ಒಂದು ಕಂದಾಯ ಇಲಾಖೆಯಲ್ಲಿ ಇದನ್ನ ಕರ್ಲಳ್ಳ ಅಂತ ಕರೀತಾರೆ. ಕರ್ಲಳ್ಳ ಅಂದ್ರೆ ಇದ್ರ ಸುಮಾರು ಒಂದು 60ರಿಂದ 70 ಹಳ್ಳಿ ನೀರು ಬರುತ್ತೆ. ಇಲ್ಲಿ ಆ 70 ಹಳ್ಳಿಯಿಂದ ನೀರು ಸುಳೆಕೆರೆಗೆ ಹೋಗುತ್ತೆ. ಆ ಸುಳೆಕೆರೆ ನೀರನ್ನ ಬ್ಲಾಕ್ ಮಾಡಿದ್ದಾರೆ. ಈ ಬ್ಲಾಕ್ ಮಾಡಿರೋದ್ರಿಂದ ಈಗ ಮುಂಗಾರು ಚಾಲು ಆಗಿರೋದ್ರಿಂದ ಇಲ್ಲಿಂದ ಒಂದು 150ರಿಂದ 180 ಮನೆ ಈ ನೀರಿನಿಂದ ಮುಳುಗಡೆ ಆಗುತ್ತೆ. ನಿಮ್ಮ ಮಳೆ ಬಂದು ನೀರು ಜಾಸ್ತಿ ಆದ್ರೆ 150ರಿಂದ 180 ಮನೆ ಮುಳುಗಡೆ ಆಗುತ್ತೆ. ಇದರಿಂದ ಏನಾದ್ರು ಅಪಾಯ ಸಂಭವಿಸಿದ್ರೆ, ಮುಂದಿನ ಅನಾಹುತ ಏನೋ ದೊಡ್ಡ ಅನಾಹುತ ಆದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಇದಕ್ಕೆ ಅವರೇ ಜವಾಬ್ದಾರರಾಗ್ತಾರೆ. ಅದರಿಂದ ತಕ್ಷಣನೇ ರಾತ್ರಿ ಮಳೆ ಬಂದಿರೋದ್ರಿಂದ ಈ ಟ್ರಾಫಿಕ್ ಜಾಮ್ ಆಗಿ ಇಲ್ಲೆಲ್ಲ ಇದಾಗಿದೆ, ತುಂಬಾ ತೊಂದರೆ ಆಗಿದೆ. ತಕ್ಷಣ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಇವತ್ತೇ ಈ ಸಮಸ್ಯೆನ ಬಗೆಹರಿಸಿದ್ರೆ ಸರಿಯಾಗುತ್ತೆ. ಸಮಸ್ಯೆ ರಾತ್ರಿಗೆ ಏನಾದ್ರು ಮತ್ತೆ ಇವತ್ತೇನಾದ್ರು ಮಳೆ ಬಂತು ಅಂದ್ರೆ 180 ಮನೆ ಮುಳುಗಡೆ ಆಗಿ ಬಹಳ ಜನ ನಿರ್ಗತಿಕರಾಗಂತ ಸಮಯ ಇದೆ. ಆದ್ರಿಂದ ನಮ್ಮ ಕ್ಷೇತ್ರ ಶಾಸಕರಾಗ್ಲಿ ಅಥವಾ ಸಂಸದರು ಇದ್ರ ಕಡೆ ಗಮನ ಹರಿಸಿ ತಕ್ಷಣ ಇದಕ್ಕೆ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ.